ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಕೂಡ ಸಿಟಿಯಲ್ಲಿ ಫೇಮಸ್ ಲಾಯರ್ ಆಗ್ತಿದ್ದಾರೆ. ಆ ಕಡೆ JPಗೆ ನಿಜಕ್ಕೂ ಕೂಡ ಮನೆಗೆ ಬಂದೇ ಅವಮಾನ ಮಾಡ್ತಿದ್ದಾರೆ. ಹಾಗಿದ್ರೆ ಏನಾಯಿತು ಅಂಥದ್ದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ JP ಪಾಟೀಲ್ ಭಾರ್ಗವಿ ಮತ್ತು ಅರ್ಜುನನ್ನು ನೋಡಿ ಕೆಂಡವಾಗ್ತಿದ್ದಾರೆ, ಬೆಂಕಿ ಉಂಡೆ ಆಗ್ತಿದ್ದಾರೆ. ಅವರನ್ನು ನೋಡಿದ್ರೆ ನನ್ನ ಸೋಲೆ ನೆನಪಾಗ್ತಿರುತ್ತೆ ಅಂತ ಹೇಳ್ತಾರೆ. ಅದೇ ಕಾರಣಕ್ಕೆ ಇಲ್ಲಿ ಬೃಂದ ಅರ್ಜುನ್ ಜೊತೆ ಮಾತಾಡಿ ಅರ್ಜುನ್ ಮತ್ತು ಭಾರ್ಗವಿ ಮನೆ ಬಿಟ್ಟು ಹೋಗುವಾಗೆ ಮಾಡ್ತಾರೆ. ಈ ಕಡೆ ಭಾರ್ಗವಿ ತನ್ನ ಅಪ್ಪನ ಮನೆಗೆ ಹೋಗೋದು ಬೇಡ ಅಂತ ಹೇಳ್ತಾಳೆ. ಯಾಕಂದರೆ ಮಾವಂಗೆ ಅಪ್ಪಂಗೆ ಆಗೋದಿಲ್ಲ, ಅಂಥದ್ರಲ್ಲಿ ಅಪ್ಪನ ಮನೆಗೆ ಹೋದರೆ ಮಾವ ಇನ್ನೂ ಕೋಪ ಮಾಡ್ಕೋಬೋದು, ಅವರ ಕೋಪ ಜಾಸ್ತಿ ಆಗ್ಬೋದು ಅಂತ ಕರೆಕ್ಟಾಗಿ ಯೋಚನೆ ಮಾಡ್ತಾಳೆ. ಆದರೆ ಅರ್ಜುನ್ ಸ್ವಲ್ಪ ದಿನಕ್ಕಷ್ಟು ಏನೂ ಆಗೋದಿಲ್ಲ ಬನ್ನಿ ಅಂತ ಹೇಳಿ ಭಾರ್ಗವಿ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ರವೀಂದ್ರ ಭಟ್ಕಳ್ ಅವ್ರಿಗೆ ಅಳಿಯ ಮಗಳು ಮನೆಗೆ ಬಂದರು ಅನ್ನೋ ಖುಷಿ ಜೊತೆಗೆ ಯಾಕೆ ಮನೆಗೆ ಬಂದರು ಅನ್ನೋ ಆತಂಕ ಕೂಡ ಕಾಡುತ್ತೆ. ಅದೇ ಕಾರಣಕ್ಕೆ ಯಾಕೆ ಏನು ಅಂತ ವಿಚಾರಿಸಿದಾಗ ಇಲ್ಲಿ ಭಾರ್ಗವಿ ನಾನು ಹೊರಗಡೆ ಹೋಗಬೇಕಾಗಿತ್ತು, ಅದೇ ಕಾರಣಕ್ಕೆ ಅವರು ಇಲ್ಲೇ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದರು, ಕೇಸ್ ಕೂಡ ಮುಗೀತಲ್ವಾ ಅಂತ ಭಾರ್ಗವಿ ಹೇಳ್ತಾಳೆ. ಆಯಿತು ಸರಿ ಅಂತ ಹೇಳಿ ಮನೆ ಒಳಗಡೆ ತುಂಬ ಪ್ರೀತಿಯಿಂದ ಮನೆ ಕರ್ಕೊಂಡು ಬರ್ತಾರೆ. ಈ ಕಡೆ ಅರ್ಜುನ್ ಶ್ರೀಮಂತರ ಮನೆ ಹುಡುಗ, ನಮ್ಮ ಮನೆಯಲ್ಲಿ ಯಾವ ರೀತಿ ಅಡ್ಜಸ್ಟ್ ಆಗ್ಬೋದು, ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆ ಅಂತ ಭಟ್ಕಳ್ ಯೋಚನೆ ಮಾಡ್ತಾಳೆ. ತದನಂತರ ಅರ್ಜುನ್ ಹತ್ರ ಹೋಗಿದೆ ಅದೇ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಆಗ ಅರ್ಜುನ್ ನನಗೆ ಆ ರೀತಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಕೂಡ ಹೇಳ್ತಾರೆ. ಈ ಕಡೆ ಭಾರ್ಗವಿಗೂ ಕೂಡ ಅದೇ ರೀತಿ ಅನಿಸುತ್ತೆ, ನನ್ನ ಗಂಡ ನನ್ನಿಂದಾಗಿ ಎಷ್ಟೆಲ್ಲ ನೋವನ್ನು ಪಡಬೇಕಾಗಿದೆ ಅಂತ ಶ್ರೀಮಂತರು ಮನೆ ಹುಡುಗ ಈ ರೀತಿ ಚಾಪೆ ಮೇಲೆ ಮಲ್ಕೊಳ್ಳೋ ಸ್ಥಿತಿ ಬಂದಿದೆ, ಅಪ್ಪ ಮಗನ ನಡುವೆ ದೊಡ್ಡ ಬಿರುಕು ಉದ್ಭವ ಆಗಿದೆ, ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ನಲ್ಲ ಅಂತ ಹೇಳಿ ತುಂಬಾ ನೊಂದ್ಕೋತಾಳೆ. ಆದರೆ ಅರ್ಜುನ ಯಾವುದಕ್ಕೂ ನೀವು ಕಾರಣ ಅಲ್ಲ, ನೀವು ತಪ್ಪೇ ಮಾಡಿಲ್ಲ ಅಂತ ಕೂಡ ಹೇಳ್ತಾರೆ. ನಂತರ ಭಾರ್ಗವಿ ಮತ್ತು ಅರ್ಜುನ ನೋಡಬೇಕು ಅಂತ ಶ್ರೀಮಂತವರು ಭಾರ್ಗವಿ ಊರಿಗೆ ಬಂದಿದ್ದಾರೆ. ಅತ್ತ ಕಡೆ ಭಾರ್ಗವಿ ಸ್ನೇಹಿತರು ಪೇಪರಲ್ಲಿ ಈಗ ತಾನೇ ಕಳ್ಳರ ಬಗ್ಗೆ ಓದಿದ್ರು. ಇಲ್ಲಿ ಶ್ರೀಮಂತವನ್ನ ನೋಡ್ತಿದ್ದಾಗೆ ಅವರೇ ಕಳ್ಳರು ಅಂತ ಅಂದ್ಕೊಂಡ್ಬಿಡ್ತಾರೆ. ಇತ್ತ ಕಡೆ ಭಾರ್ಗವಿ ಮನೆಯಲ್ಲಿ ಯಾರಿದ್ದಾರೆ ಅಂತೆಲ್ಲ ವಿಚಾರ ಮಾಡಿದಾಗ ಇವನು ಕಳ್ಳನೇ ಇರಬೇಕು, ಇವನನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರ್ದು ಅಂದ್ಕೊಂಡಿದ್ದೆ ಶ್ರೀಮಂತವ್ರನ್ನೇ ಫಾಲೋ ಮಾಡ್ತಿದ್ದಾರೆ. ಈ ಕಡೆ ಶ್ರೀಮಂತವರು ಅನ್ಕೋತಿದ್ದಾರೆ ನನ್ನ ಚಿನ್ನ ಒಡವೆಗೆ ಬರ್ತಿದ್ದಾರೆ ಅಂತ. ಆ ಕಡೆ ನಮ್ಮನ್ನು ನೋಡಿಕೊಂಡು ಎತ್ತರಕೊಂಡು ಓಡ್ತದಾನೆ. ಬ್ಯಾಗ್ ಬೇರೆ ಇದೆ, ಖಂಡಿತವಾಗ್ಲೂ ಅದರಲ್ಲಿ ಬಾಗಿಲು ಹೊಡೆಯೋ ಎಲ್ಲ ಟೂಲ್ಸ್ ಕೂಡ ಇರಬಹುದು ಅಂತ ಭಾರ್ಗವಿ ಒಂದು ಫ್ರೆಂಡ್ಸ್ ಅನ್ಕೋತಾರೆ. ಕೊನೆಗೂ ಇಲ್ಲಿ ಭಾರ್ಗವಿ ಮನೆ ಹತ್ರ ಬಂದೇ ಬಿಡ್ತಾರೆ ಶ್ರೀಮಂತವರು. ಎಲ್ಲಿರ್ಬೋದು ಇಲ್ಲಿ ಭಾರ್ಗವಿ ಮನೆ ಅಂತ ಹುಡ್ಕೋದಕ್ಕೂ ಇತ್ತ ಕಡೆ ಅವರ ಫ್ರೆಂಡ್ಸ್ ಬಂದು ತಲೆಗೆ ತುಂಬ ಬೆಡ್ಶೀಟನ್ನು ಹಾಕಿ ಅವರನ್ನು ಮುಚ್ಚಿ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ನಂತರ ಇಲ್ಲಿ ಶ್ರೀಮಂತವರು ಕಳ್ಳ ಭಾರ್ಗವಿ ಅಂತ ಹೇಳಿ ಕರೀತಾರೆ. ಅಷ್ಟರಲ್ಲಿ ಭಾರ್ಗವಿಯ ಅರ್ಜುನ್ ಫ್ಯಾಮಿಲಿ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಯಾರೋ ಕಳ್ಳನ ಅಂತ ಹೇಳಿ ಮತ್ತೆ ಅರ್ಜುನ್ ಕೂಡ ಭಾರ್ಗವಿ ಸೇರಿಕೊಂಡು ಹೊಡೆಯೋಕೆ ಶುರು ಮಾಡಿದ್ರೆ, ಅಯ್ಯೋ ಅಳಿಮಯ್ಯ ಅಂತ ಹೇಳಿ ಶ್ರೀಮಂತವರು ಹೇಳಿದ ತಕ್ಷಣ ಸ್ವಲ್ಪ ಸುಮ್ಮನಿರಿ ಅಂತ ಹೇಳಿ ಬೆಡ್ಶೀಟನ್ನು ಓಪನ್ ಮಾಡ್ತಾರೆ. ಅರ್ಜುನ್ ನೋಡುತ್ತೆ ತನ್ನ ಮಾವ ಯಾಕೆ ನೀವು ಇಲ್ಲಿ ಕಳ್ಳ ಅಂತ ಯಾಕೆ ಕರೆದ್ರಿ ಅಂದಾಗ ಇವರಿಬ್ರು ಕಳ್ಳರ ಥರ ಕಾಣಿಸಿದ್ರು. ಅದೇ ಕಾರಣಕ್ಕೆ ಕಳ್ಳರು ಅಂತ ಕರೆದ್ಬಿಟ್ಟೆ. ಅಳಿಮಯ್ಯ ಇವರಿಬ್ರು ನಾನು ತಪ್ಪು ತಿಳ್ಕೊಂಡು ಕಳ್ಳ ಅಂತ ಹೊಡಿತಿದ್ದಾರೆ, ನೀನು ಹೊಡೆದ್ಬಿಟ್ಟಿಯಲ್ಲೋ ಭಾರ್ಗವಿ, ನೀನು ಹೊಡೆದ್ಬಿಟ್ಟಿಯಲ್ಲ ಮಗ್ಲಿ ಅಂತ ಹೇಳ್ತಾರೆ. ಅಯ್ಯೋ ಸಾರಿ ಮಾವ, ದಯವಿಟ್ಟು ಕ್ಷಮಿಸ್ಬಿಡಿ, ಗೊತ್ತಾಗಿಲ್ಲ ಅಂತ ಭಾರ್ಗವಿ ಅರ್ಜುನ್ ಹೇಳ್ತಾರೆ. ತದನಂತರ ಇಲ್ಲಿ ಫ್ರೆಂಡ್ಸು ಕೂಡ ಇಲ್ಲಿ ಭಾರ್ಗವಿ ಒಂದು ಮಾವ ಅನ್ನೋ ವಿಷಯ ಗೊತ್ತಾದಾಗ ಅವರು ಕೂಡ ಕ್ಷಮೆ ಕೇಳ್ತಾರೆ. ನಂತರ ಇಲ್ಲಿ ಶ್ರೀಮಂತವರ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ತುಂಬ ಪ್ರೀತಿಯಿಂದ ಅಡುಗೆ ಮಾಡಿ ಎಲ್ಲರೂ ಕೂಡ ಜೊತೆಯಾಗಿ ಕೈತುತ್ತನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಊಟವನ್ನು ಮಾಡ್ತಿದ್ದಾರೆ. ಇದರಿಂದಾಗಿ ಶ್ರೀಮಂತವರಂತೂ ಎಷ್ಟು ಚೆನ್ನಾಗಿರುತ್ತಲ್ವ, ಈ ರೀತಿ ಪ್ರೀತಿಯಿಂದ ಕೂತ್ಕೊಂಡು ಊಟ ಮಾಡೋದೇಲ್ವೋ, ಇದಕ್ಕಿಂತ ಯಾವುದೇ ಸ್ವರ್ಗ ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. ಆಗ ಇಲ್ಲಿ ಅನ್ನಪೂರ್ಣವರು, ಹೌದು ಇದೆಲ್ಲ ನಮ್ಮ ಮನೇಲಿ ಆಗ್ತಾನೆ ಇರುತ್ತೆ, ಅರ್ಜುನ್ ನಿಮ್ಮ ಮನೇಲಿ ಯಾವತ್ತೂ ಕೂಡ ಆಗಿಲ್ವಾ, ಇದೆಲ್ಲ ನಿಮ್ಮ ಮನೇಲಿ ನಡೆಯುತ್ತಲ್ವ ಅಂತ ಹೇಳಿದಾಗ ಈ ಕಡೆ ಅರ್ಜುನ್ ಇನ್ನೂ ನಮ್ಮ ಮನೇಲಿ ನಡೆಯೋದ, ನಮ್ಮ ಮನೇಲಿ ಡೈನಿಂಗ್ ಟೇಬಲ್ ಇದೆ, ಅದು ನಮ್ಮನ್ನು ಎಷ್ಟು ದೂರ ಇದ್ದೀವಿ ಪರಸ್ಪರ ಅಂತ ಹೇಳಿ ನೆನಪು ಮಾಡುತ್ತೆ ಅಂತ ಹೇಳಿ ಅರ್ಜುನ್ ತುಂಬ ನೊಂದ್ಕೊಂಡು ಹೇಳಿದಾಗ ಈ ಕಡೆ ಭಾರ್ಗವಿ, ಹೌದು ನಾವು ಪ್ರೀತಿನೇ ಆಸ್ತಿ ಅಂದ್ಕೊಳ್ಳೋದ್ರ ಬದಲು ನಿಜವಾಗ್ಲೂ ಐಷಾರಾಮಿ ಬದುಕಲ್ಲೇ ಕಳೆದು ಹೋಗಿಬಿಡ್ತೇವೆ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಈ ಕಡೆ ಅರ್ಜುನ್ ತುಂಬಾ ಎಮೋಷ್ನಲ್ ಆಗ್ತಾರೆ, ಇಂಥ ಒಂದು ಪ್ರೀತಿ ಬಾಂಧವ್ಯ ನಮ್ಮಲ್ಲಿ ಇಲ್ಲ ಅಂತ ಹೇಳಿ. ಆ ಕಡೆ JP ಪಾಟೀಲ್ ಆಫೀಸಲ್ಲಿ ಕೂತ್ಕೊಂಡಿರ್ಬೇಕಿದ್ರೆ ರುದ್ರವರು ಅಲ್ಲಿಗೆ ಬರ್ತಾರೆ. ರುದ್ರವರು ಬರ್ತಿದ್ದಾಗೆ ನನಗೆ ಗೊತ್ತಿದೆ, ರುದ್ರ ನೀನು ಏನು ಮಾತಾಡೋಕೆ ಬಂದಿದ್ಯಾ ಅಂತ, ಪ್ಲೀಸ್ ದಯವಿಟ್ಟು ಏನು ಮಾತಾಡಬೇಡ, ಹೊಟ್ಟೋಗ್ಬಿಡು ಅಂದಾಗ ದಯವಿಟ್ಟು ನನ್ನ ಮಾತನ್ನು ಕೇಳಿ, ನನ್ನ ಮಗಳು ಕಣ್ಣೀರು ಹಾಕ್ತಿದ್ದಾಳೆ, ಶಕ್ತಿ ಪ್ರಸಾದ್ ಅವರು ಒಂದಿನಕ್ಕೂ ಕೂಡ ಮನೆ ತುಂಬಿಸ್ಕೊಳ್ಳೋ ವಿಷಯವಾಗಿ ಮಾತೇ ಆಡ್ತಿಲ್ಲ ಅಂತ ಹೇಳಿದಾಗ ನಾನೇನು ಮಾಡೋಕ್ಕಾಗತ್ತೆ, ನಿನಗೂ ಕೂಡ ಗೊತ್ತಿದೆ ಅಲ್ವಾ ಇವತ್ತು ಶಕ್ತಿ ನಂದ ಒಂದು ಸಂಬಂಧ ಹೇಗಿದೆ ಅಂತ, ಈ ಮನೆಯವರಿಂದನೇ ಇಷ್ಟೆಲ್ಲ ಆಗಿರೋದು, ಈ ಮನೆಯವರಿಂದನೇ ವಿಕ್ಕಿ ಜೈಲಿಗೆ ಹೋಗಿರೋದು, ನಾನು ಯಾವ ಮುಖ ಇಟ್ಕೊಂಡು ಮಾತಾಡಲಿ, ಅವ್ನು ನನಗೆ ಮರ್ಯಾದೆ ಕೊಡ್ತಾ
ಮಾಡ್ತಾನೆ ಅಂದ್ಕೊಂಡಿದ್ಯಾ, ನನ್ನ ಮಾತು ಕೇಳ್ತಾನೆ ಅಂದ್ಕೊಂಡಿದ್ಯಾ ಅಂತ ಜೆ ಪಿ ಹೇಳಿದಾಗ ಅಲ್ಲಿಗೆ ಬೃಂದ ಬರ್ತಾಳೆ. ಬೃಂದ ಬಂದದ್ದೇ ನೀವೆಲ್ಲ ಯಾಕೆ ಯೋಚನೆ ಮಾಡ್ತಿದ್ರ ಮಾವ, ನೀವು ಹ್ಞೂ ಅಂತ ಹೇಳಿದರೆ ಶಕ್ತಿ ಅಂಕಲ್ ಹತ್ರ ನಾನು ಮಾತಾಡ್ತೀನಿ ಅಂತ ಬೃಂದ ಹೇಳಿದಾಗ ಈ ಕಡೆ ಜೆ ಪಿ ಏನು ಹೇಳ್ತಿದ್ಯಾ ಬೃಂದ ಅಂದಾಗ ನಂಗೆ ಅರ್ಥ ಆಗುತ್ತೆ ಮಾವ, ಅವ್ರಿಗೆ ನಿಮ್ಮ ಬಗ್ಗೆ ಸಿಟ್ಟಿದೆ, ಈಗ ನನಗೇನು ಅನ್ಬಿಡ್ತಾರೋ ಅಂತ ಅಲ್ವಾ. ದೊಡ್ಡವ್ರು ಒಂದು ಮಾತು ಹೇಳಿದ್ರು ಕೂಡ ಪರವಾಗಿಲ್ಲ, ಆದರೆ ನಮ್ಮ ಮನೆ ಮಗಳ ಜೀವನ ಸರಿ ಹೋಗಬೇಕು, ಅದಕ್ಕೋಸ್ಕರ ನನಗೆ ಏನು ಬೇಕಿದ್ರು ಮಾಡ್ತೀನಿ ಅಂತ ಹೇಳಿ ಬೃಂದ ಹೇಳಿದಾಗ ಈ ಕಡೆ ನೋಡ್ತಿಯಾರ ಹತ್ರ ಆ ಭಾರ್ಗವಿ ಅಂತದ. ಆದರೆ ಇವತ್ತು ಆ ಭಾರ್ಗವಿಯಿಂದ ನಮ್ಮ ಮನೆ ಮಗಳ ಜೀವನ ಹಾಳಾಗ್ತದೆ, ಆದರೆ ಬೃಂದ ನೋಡು ಅದನ್ನು ಸರಿಪಡಿಸ್ತೀನಿ ಅಂತ ಹೇಳ್ತಿದ್ದಾಳೆ. ಇಲ್ಲೇ ತಿಳ್ಕೊ ನೀನು ಯಾರು ಸರಿ ಅಂತ ಹೇಳಿ ಜೆ ಪಿ ಪಾಟೀಲ್ ಹೇಳ್ತಾರೆ. ಇತ್ತ ಕಡೆ ಬೃಂದ ಶಕ್ತಿ ಹಾಗೆ ವಂದನಾನ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ. ಯಾಕೆ ಭೇಟಿ ಮಾಡೋಕ್ಕೆ ಬಂದಿದ್ಯಾ, ಇನ್ನೇನಾದರೂ ಆಟ ಇಟ್ಕೊಂಡು ಬಂದಿದ್ಯಾ, ನಿನ್ನನ್ನು ಮತ್ತು ಜೆ ಪಿನ ನಂಬಿ ನಾವು ಎಂಥ ಪರಿಸ್ಥಿತಿಗೆ ಹೋಗಿದ್ವಿ ಅನ್ನೋದು ನಮಗೆ ಗೊತ್ತದ. ಇವತ್ತು ಪ್ರತಿದಿನ ಕೂಡ ಟಿ ವಿ ನೋಡಿಕೊಂಡು ನನ್ನ ಮಿನಿಸ್ಟರ್ಗಿರಿ ಏನಾಗುತ್ತೋ ಅಂತ ಹೇಳಿ ಕಳವಳ ವ್ಯಕ್ತಪಡಿಸುವಾಗಿದೆ ನನ್ನ ಪರಿಸ್ಥಿತಿ. ನಿನಗೇನಾದರೂ ದುಡ್ಡು ಬೇಕು ಅಂದರೆ ಬಿಡು, ಒಂದಿನ ಹಾಕ್ತೀನಿ, ಈಗ ಹೊರಡ್ತಾ ಇರು ನೀನಿಲ್ಲ ಅಂತ ಶಕ್ತಿ ಹೇಳ್ತಾರೆ. ಈ ಕಡೆ ವಂದನ ಕೂಡ ನನ್ನ ತಮ್ಮನ ಜೈಲಿಗೆ ಕಳ್ಸಾಯಿತು, ಅಮ್ಮನ ಜೈಲಿಗೆ ಕಳ್ಸಾಯಿತು, ಇನ್ಯಾಕೆಲ್ಲ ಬಂದಿದ್ಯಾ, ನಮ್ಮನ್ನು ಕೂಡ ಬಿಡಬಾರ್ದು ಅಂತ ಹೇಳಿ ವಂದನ ಹೇಳಿದಾಗ ಇವತ್ತು ನಾನು ಶಕ್ತಿ ಅಂಕಲ್ಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀನಿ ಅನ್ನೋದು ನಿನಗೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ಶಕ್ತಿ ಅಂಕಲ್ನ ಕೇಳು, ನಿನಗೂ ಕೂಡ ಗೊತ್ತಾಗುತ್ತೆ ನಾನು ಏನೆಲ್ಲ ಮಾಡಿದ್ದೀನಿ ಅವ್ರಿಗೋಸ್ಕರ ಅಂತ ಬೃಂದ ಹೇಳಿದಾಗ ಹೌದೌದಮ್ಮ, ಏನು ಮಾಡಿದ್ವಿ ಅನ್ನೋದು ಮುಖ್ಯ ಅಲ್ಲ, ಅದರಿಂದ ರಿಸಲ್ಟ್ ಏನು ಬಂತು ಅನ್ನೋದಷ್ಟೇ ಮುಖ್ಯ ಅಂತ ಹೇಳಿ ಶಕ್ತಿ ಅಂಕಲ್ ಹೇಳ್ತಾರೆ. ನನಗೆ ಅರ್ಥ ಆಗುತ್ತೆ ನಿಮಗೆ ಮರ್ಯಾದೆಗೆ ಹೋಗಿದೆ, ಅದನ್ನೆಲ್ಲವನ್ನ ಕೂಡ ನೀವು ಮತ್ತೆ ಕಾಪಾಡಿಕೊಂಡು ನಿಮ್ಮ ಪರವಾಗಿ ಮಾಡ್ಕೋಬೇಕು ಅನ್ನೋದು ಅಂತ ಬೃಂದ ಹೇಳಿದಾಗ ಎಲ್ಲಿ ಹೋದ್ರಲ್ಲಿ ಭಾರ್ಗವಿಗೆ ಜೈಕಾರ ಹಾಕ್ತಿದ್ದಾರೆ, ಭಾರ್ಗವಿಯನ್ನು ದೇವತೆ ಥರ ನೋಡ್ತಿದ್ದಾರೆ. ಮೊದಲಿನ ಭಾರ್ಗವಿನೇ ಬೇರೆ, ಇವತ್ತು ಇರೋತಕ್ಕಂಥ ಭಾರ್ಗವಿನೇ ಬೇರೆ ಅಂತ ಹೇಳಿ ಶಕ್ತಿ ಹೇಳಿದಾಗ ಅಯ್ಯೋ ನೀವು ಯಾಕೆ ಆ ರೀತಿಯೆಲ್ಲ ಅನ್ಕೋತೀರಾ, ಇವತ್ತು ಏನೇನು ಆಗಿದೆಯೋ ಇದಕ್ಕೆಲ್ಲ ಕಾರಣ ನಿಮ್ಮ ಮಗ ಹೆಂಡತಿ ಜೈಲಿಗೆ ಹೋಗೋದಕ್ಕೆ ಕಾರಣ, ಎಲ್ಲದಕ್ಕೂ ಕೂಡ ಕಾರಣ ಭಾರ್ಗವಿ. ಆ ಭಾರ್ಗವಿ ವಿರುದ್ಧವಾಗಿ ನಾನು ಒಂದು ಷಡ್ಯಂತ್ರ ರಚನೆ ಮಾಡಿದ್ದೀನಿ. ಯಾರು ಅವರನ್ನೆಲ್ಲ ಜೈಲಿಗೆ ಕಳಿಸಿ ನಿಮಗೆ ತೊಂದರೆ ಕೊಟ್ಟರು, ಅವಮಾನ ಮಾಡಿದ್ರು, ಅವರೇ ಬಂದು ನಿಮಗೆ ಸನ್ಮಾನ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ನನ್ನ ಹತ್ರ ಇದೆ ಅಂತ ಹೇಳಿ ಬೃಂದ ಹೇಳ್ತಾಳೆ. ಏನಿರ್ಬೋದು ಅಂತ ಶಕ್ತಿ ಮತ್ತು ವಂದನಾಗೂ ಶಾಕ್ ಆಗ್ತದೆ. ತದನಂತರ ಇತ್ತ ಕಡೆ ಭಾರ್ಗವಿ ಫ್ಯಾಮಿಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ. ನಾವೆಲ್ಲ ಎಷ್ಟು ಒಟ್ಟಾಗಿ ದೇವಸ್ಥಾನಕ್ಕೆ ಬಂದು ಎಷ್ಟು ದಿನ ಆಯಿತು ಅಂತ ಹೇಳಿ ಖುಷಿಯಿಂದ ದೇವರ ಸನ್ನಿಧಿಯಲ್ಲಿ ಮಾತಾಡ್ತಿದ್ದಾರೆ. ಬಟ್ ಅರ್ಜುನ್ ದೇವಸ್ಥಾನಕ್ಕೆ ಬಂದಿಲ್ಲ, ತಲೆನೋವು ಅಂತ ಮನೆಯಲ್ಲೇ ಉಳ್ಕೊಂಡಿದ್ದಾರೆ. ನನ್ನ ಅಳಿಯಂಗೆ ಆಲ್ರೆಡಿ ನನ್ನ ಮಗಳಂತ ವರ ಸಿಕ್ಕಾಯ್ತಂತ, ಇನ್ನೇನಕ್ಕೆ ದೇವಸ್ಥಾನಕ್ಕೆ ಬರ್ತಾರೆ ಅಂತ ರವೀಂದ್ರ ಅವರು ಕೂಡ ಹೇಳ್ತಾರೆ. ಅಪ್ಪ ನೀವು ಕೂಡ ಕೋರ್ಟಿಗೆ ಬರಬೇಕು, ಕೋರ್ಟಿಗೆ ಬರೋ ಹಾಗೆ ನಾನು ಮಾಡ್ತೀನಿ, ನಿಮಗೆ ಜೆ ಪಿ ಅವಮಾನ ಮಾಡಿದ್ರಲ್ವ ಅಲ್ಲೇ ನಿಮಗೆ ಸನ್ಮಾನ ಆಗಬೇಕು, ನೀವು ಅತ್ತೆಗೆ ನ್ಯಾಯ ಕೊಡಿಸಲೇಬೇಕು, ಅದೇ ನನ್ನ ಮುಂದಿನ ಗುರಿ ಅಂತ ಭಾರ್ಗವಿ ಹೇಳ್ತಾಳೆ. ನಂತರ ಮನೆಗೆ ಬರ್ತದಾಗೆ ಅರ್ಜುನ್ ಬಿಗ್ ಸರ್ಪ್ರೈಸನ್ನು ಕೊಡ್ತಿದ್ದಾರೆ. ಭಾರ್ಗವಿಗೋಸ್ಕರ ಒಂದು ಆಫೀಸನ್ನು ಓಪನ್ ಮಾಡಿದ್ದಾರೆ. ಇನ್ನು ಮುಂದೆ ನನ್ನ ಹೆಂಡತಿ ಆಫೀಸ್ ಇದೆ ಅಂತ ಹೇಳಿ ಹೇಳ್ತಾರೆ. ಇನ್ನು ಮುಂದೆ ನನ್ನ ಹೆಂಡತಿನ ಸಿಟಿಯ ಫೇಮಸ್ ಲಾಯರ್ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಜೆ ಪಿ ಪಾಟೀಲ್ ಮನೆಗೆ ಯಾರು ಕ್ಲೈಂಟ್ಸ್ ಬರ್ತಾರೆ, ಅವರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಆಗ ಜೆ ಪಿ ಪಾಟೀಲ್ ನಿಮ್ಗೆ ಏನು ರೀ ಯೋಗ್ಯತೆ, ನಿಮ್ಮ ಹೆಂಡತಿ ಸೊಸೆ ಮತ್ತು ಮಗನ ನಡುವೆ ನೀವು ಸೋತು ಹೋಗ್ಬಿಟ್ರಿ, ಇಷ್ಟು ಸೋತಿದ್ರು ಕೂಡ ಕೊಬ್ಬು ಕಡಿಮೆ ಆಗಿಲ್ಲ ಅಲ್ವಾ ಅಂತ ಏನು ಮಾತಾಡ್ತಿದ್ರ, ಯಾರ ಮುಂದೆ ಮಾತಾಡ್ತಿದ್ರ ಅನ್ನೋದು ನೆನಪಿದ್ಯಾ, ನಮ್ಮ ಮಾವ ಸಿಟಿಯಲ್ಲೇ ಫೇಮಸ್ ಲಾಯರ್ ಅಂತ ಹೇಳಿ ಬೃಂದ ಹೇಳಿದಾಗ ಹೌದು ಯಾವ ಫೇಮಸ್ ಲಾಯರ್ ಇನ್ನು ಮುಂದೆ ಇವತ್ತೇನು ದರ್ಬಾರಿಲ್ಲ, ಇನ್ನೇನೇ ಇದ್ರು ಇವರ ಮಗ ಸೊಸೆದೆ ದರ್ಬಾರ್, ಇನ್ನು ಮುಂದೆ ಅವರೇ ಮೇಲೆ ಹೋಗೋದು, ಅವರೇ ಜಯಭೇರಿ ಬಾರಿಸೋದು ಅಂತ ಹೇಳಿ ಜೆ ಪಿ ಪಾಟೀಲ್ ಮನೆಯಲ್ಲಿ ಜೆ ಪಿಗೆ ಅವಮಾನ ಮಾಡಿ ಹೋಗ್ತಿದ್ದಾರೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಇತ್ತ ಕಡೆ ಜೆ ಪಿ ಪಾಟೀಲ್ ಕೆಂಡುವಾಗುತ್ತೆ. ಭಾರ್ಗವಿ ಅರ್ಜುನ್ ರವೀಂದ್ರ ಭಟ್ಕಳ ಮನೆಯಲ್ಲಿ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ಅವರ ಮನೆಗೆ ನುಗ್ಗಿ ಬಿಡ್ತಾರೆ. ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.